ಸೌರಶಕ್ತಿಯ ಜಗತ್ತಿಗೆ ಸ್ವಾಗತ. ಒಂದು ಸ್ವಚ್ಛ, ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಆಯ್ಕೆಗಳು ಹೇಗಿವೆ ನೋಡೋಣ. ಸೌರಶಕ್ತಿಯ ಮೂಲ ಐಡಿಯಾ ತುಂಬಾ ಸರಳ. ಸೂರ್ಯನಿಂದ ಸಿಗೋ ಅಪಾರ ಶಕ್ತಿಯನ್ನ ಬಳಸ್ಕೊಡೋದು ಅಷ್ಟೇ. ಹಾಗಾದ್ರೆ ಜನ ಯಾಕೆ ಸೋಲಾರ್ ಪಾರ್ಕ್ ಕಡೆಗೆ ಹೋಗ್ತಿದ್ದಾರೆ? ಮುಖ್ಯ ಕಾರಣಗಳೇನು? ಮೊದಲನೇದಾಗಿ, ಇದು ಸುಸ್ಥಿರ ಶಕ್ತಿ, ಜೊತೆಗೆ ಕರೆಂಟ್ ಬಿಲ್ನಲ್ಲೂ ದೊಡ್ಡ ಮಟ್ಟದ ಉಳಿತಾಯ ಆಗತ್ತೆ. ಅಂದ್ರೆ ಸೂರ್ಯನ ಬೆಳಕಿನಿಂದ ನೇರವಾಗಿ ಮನೆಗೆ ಬೇಕಾದ ಪವರ್ನ ನಾವೇ ಉತ್ಪಾದಿಸ್ಕೊಳ್ಳೋದು. ಇಲ್ಲಿ ಟೆಕ್ನಾಲಜಿ ತುಂಬಾ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಎಲ್ಲಾ ಸೋಲಾರ್ ಪ್ಯಾನೆಲ್ಗಳು ಒಂದೇ ಥರ ಇರಲ್ಲ. ಮುಖ್ಯವಾಗಿ 2 ವಿಧ: ಮೊನೊಕ್ರಿಸ್ಟಲೈನ್, ಒಂದೇ ಸಿಲಿಕಾನ್ ಕ್ರಿಸ್ಟಲ್ನಿಂದ; ಪಾಲಿಕ್ರಿಸ್ಟಲೈನ್, ಹಲವು ಕ್ರಿಸ್ಟಲ್ಗಳಿಂದ ಮಾಡಿದ್ದು. ಮೋನೋಕ್ರಿಸ್ಟಲೈನ್ ಪ್ಯಾನೆಲ್ಗಳು ಹೆಚ್ಚು ಎಫಿಷಿಯೆಂಟ್. ಸಣ್ಣ ಜಾಗ ಇದ್ರೆ ಇದು ಬೆಸ್ಟ್, ಆದ್ರೆ ಬೆಲೆ ಸ್ವಲ್ಪ ಜಾಸ್ತಿ. ಇಲ್ಲಿ ನೋಡಿ, ಈ ಚಾರ್ಟ್ನಲ್ಲೇ ಗೊತ್ತಾಗುತ್ತೆ 2 ಟೆಕ್ನಾಲಜಿಗಳ ಎಫಿಷಿಯನ್ಸಿ ಗ್ಯಾಪ್ ಎಷ್ಟಿದೆ ಅಂತ. ಇವುಗಳಲ್ಲದೆ ಥಿನ್ ಫಿಲ್ಮ್ನಂತಹ ಫ್ಲೆಕ್ಸಿಬಲ್ ಮತ್ತೆ ಬೈಫೇಷಿಯಲ್ನಂತಹ ಪವರ್ಫುಲ್ ಪ್ಯಾನೆಲ್ಗಳೂ ಇವೆ. ಈ ಟೆಕ್ನಾಲಜಿಯಿಂದ ಗಟ್ಟಿ ಪ್ಯಾನೆಲ್ಗಳು ಕೂರದೇ ಇರೋ ಜಾಗದಲ್ಲೂ ಸೋಲಾರ್ ಹಾಕ್ಸಬಹುದು. ಸರಿ, ಹಾಗಾದ್ರೆ ಈ ಪ್ಯಾನೆಲ್ಗಳನ್ನ ನಮ್ಮ ಮನೆಗಳಲ್ಲಿ ಹೇಗೆ ಅಳವಡಿಸ್ತಾರೆ ಅಂತ ನೋಡೋಣ. ಸಿಸ್ಟಮ್ ಸೇಫ್ ಆಗಿರೋಕೆ ಮತ್ತೆ ಸರಿಯಾಗಿ ಕೆಲಸ ಮಾಡೋಕೆ ಎಕ್ಸ್ಪರ್ಟ್ ಇನ್ಸ್ಟಾಲೇಷನ್ ತುಂಬಾನೇ ಮುಖ್ಯ. ಸೋಲಾರ್ ಬರೀ ಮನೆಗಳಿಗೆ ಮಾತ್ರ ಸೀಮಿತ ಅಲ್ಲ, ದೊಡ್ಡ ಜಾಗಗಳನ್ನ ಪವರ್ ಸ್ಟೇಷನ್ಗಳಾಗಿ ಬದಲಾಯಿಸಬಹುದು. ಇದರ ಪವರ್ ಎಷ್ಟಿದೆ ಅಂದ್ರೆ, ಒಂದೇ 1 ಎಕರೆ ಸೋಲಾರ್ ಫಾರ್ಮ್ನಲ್ಲಿ ಅದೆಷ್ಟು ವಿದ್ಯುತ್ ಉತ್ಪಾದಿಸಬಹುದು ನೋಡಿ. ಇವು ಕೇವಲ ಪ್ಯಾನೆಲ್ಗಳಲ್ಲ, ದೀರ್ಘಕಾಲ ಪವರ್ ಕೊಡೋಕಂತಾನೆ ವಿನ್ಯಾಸ ಮಾಡಿರೋ ಕಾಂಪ್ಲೆಕ್ಸ್ ಸಿಸ್ಟಮ್ಸ್. ಈ ತಂತ್ರಜ್ಞಾನದ ಪರಿಣಾಮ ಬರೀ ಒಂದು ಮನೆ ಅಥವಾ ಫಾರ್ಮ್ಗೆ ಸೀಮಿತವಲ್ಲ, ಇದು ಜಾಗತಿಕ ಮಟ್ಟದ್ದು. ಭವಿಷ್ಯದಲ್ಲಿ ನಮ್ಮ ಶಕ್ತಿ ಸಂಪನ್ಮೂಲಗಳು ಕ್ಲೀನ್ ಆಗಿರಬೇಕು. ಅದರಲ್ಲಿ ಸೋಲಾರ್ ಒಂದು ಮುಖ್ಯ ಭಾಗ. ಕೊನೆಗೆ ಹೇಳೋದಾದ್ರೆ, ಸೋಲಾರ್ ಕಡೆಗೆ ಹೋಗೋದು ಅಂದ್ರೆ ಒಂದು ಸುಸ್ಥಿರ ಜಗತ್ತಿನ ಕಡೆ ನಾವೆಲ್ಲ ಇಡೋ ಒಂದು ಹೆಜ್ಜೆ. ಇದೆಲ್ಲ ಒಂದು ಕೊನೆ ಪ್ರಶ್ನೆಗೆ ಕಾರಣವಾಗುತ್ತೆ: ಈ ಟೆಕ್ನಾಲಜಿ ನಮ್ಮ ಬದುಕುವ ರೀತಿಯನ್ನೇ ಹೇಗೆ ಬದಲಿಸಬಹುದು?